ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರನಿತ್ಯಶ್ಚ ರಾಹವೇ ಕೇತವೇ ನಮಃ. ಅರಿಷ್ಟಾನಿ ಪ್ರಣಶ್ಯಂತು ದುರಿತಾನಿ ಭಯಾನಿ ಚ ಶಾಂತಿರತ್ವಜಿಮಂಬೋಸ್ತು ಗ್ರಹಾಃ ಕುರ್ವಂತು ಮಂಗಳಂ. ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ನ ಸಮಸ್ತ ಪ್ರೇಕ್ಷಕರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಮತ್ತು ಸುಸ್ವಾಗತ. ಶ್ರಾವಣ ಮಾಸದ ಜುಲೈ ತಿಂಗಳ 25ನೇ ತಾರೀಕಿನಿಂದ ಆಗಸ್ಟ್ ತಿಂಗಳ 23ನೇ ತಾರೀಕಿನವರೆಗೆ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಹೀಗೆಲ್ಲ ಶುಭ ಫಲಗಳನ್ನ ತಾತ್ಕಾಲಿಕ ಗ್ರಹ ತಪ್ಪತಿ ಕೊಡುತ್ತೆ. ಅವರು ಎಲ್ಲ ವಿಧವಾದಂತಹ ಸುಖ ಸಂತೋಷ ನೆಮ್ಮದಿಗಳನ್ನು ಪಡೆಯುವುದಕ್ಕೆ ಮತ್ತು ಸಂಕಷ್ಟಗಳನ್ನು ಎದುರುವುದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ನಾವೀಗ ಮಾತಾಡ್ತಾ ಬರ್ತೇವೆ. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ. ಮೃಗಶೀರ್ಷ 3 ಮತ್ತು 4, ಆರಿದ್ರ ನಕ್ಷತ್ರ 1, 2, 3, 4ನೇ ಪಾದಗಳು, ಪುನರ್ವಸು ನಕ್ಷತ್ರ 1, 2 ಮತ್ತು 3ನೇ ಪಾದಗಳು ಸೇರಿ ಮಿಥುನ ರಾಶಿ. ಕನ್ಯಾ ರಾಶಿ ಉತ್ತರ ನಕ್ಷತ್ರದ 2, 3 ಮತ್ತು 4ನೇ ಪಾದಗಳು, ಹಸ್ತ ನಕ್ಷತ್ರದ 4 ಪಾದಗಳು, ಚಿತ್ತ ನಕ್ಷತ್ರದ 1 ಮತ್ತು 2ನೇ ಪಾದಗಳು ಸೇರಿ ಕನ್ಯಾ ರಾಶಿ. ಈ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಬುಧ. ಇವತ್ತಿನ ದಿವಸ ಬುಧ ಮಿಥುನ ರಾಶಿಗೆ 2ನೇ ಮನೆ ಬಿಟ್ಟು ಕನ್ಯಾ ರಾಶಿಗೆ 11ರ ದಿನ. ಹೀಗಿದ್ದಾಗ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಆರೋಗ್ಯ ಸಾಧಾರಣವಾಗಿರುತ್ತೆ. ಮನಸ್ಸಿಗೆ ಯಾವುದೋ ಒಂದು ರೀತಿ ಕ್ಲೇಶ ಸಂಕಟಗಳಿಗೆ ಒಳಗಾಗ್ತಾರೆ. ಒಂದು ರೀತಿ ದುಃಖ ಪ್ರಾಪ್ತಿಯಾಗತ್ತೆ 1ನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನಿಂದ. ಎಲ್ಲೋ ದ್ರವ್ಯ ನಷ್ಟ ಅನ್ನೋದು ಸೂಚನೆ ಮಾಡ್ತಾ ಇದೆ 9ನೇ ಮನೆ. ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳಾಗ್ತಕ್ಕಂತಹ ಸಂಭವಗಳು. 10ರ ಕರ್ಮಸ್ಥಾನದಲ್ಲಿರ್ತಕ್ಕಂತಹ ಗುರು ಶುಕ್ರರು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಕೊಡ್ತಾರೆ, ಡಿಸ್ಟರ್ಬೆನ್ಸ್ ಆಗತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ಉದ್ಯೋಗ ಕ್ಷೇತ್ರದಲ್ಲಿ ವಿದ್ಯಾವಂತರು ಹುಡುಕಿ ತೀರ್ಮಾನಗಳನ್ನ ತಗೊಂಡು ಓದೋ ಹುಡುಗರು ಕಾಂಬಿನೇಷನ್ ನ ಚೇಂಜ್ ಮಾಡೋದು, ಯೂನಿವರ್ಸಿಟಿ ಚೇಂಜ್ ಮಾಡೋದು, ಎಜುಕೇಶನ್ ನ ಡಿಸ್ಕಂಟಿನ್ಯೂ ಮಾಡೋದು, ಇದನ್ನ ಮಾಡೋದು. ಉದ್ಯೋಗದಲ್ಲಿರ್ತಕ್ಕಂಥವ್ರು ಸ್ವಲ್ಪ ತಾಳ್ಮೆಯಿಂದ ನೀವು ಬೃಹಸ್ಪತಿ ಮತ್ತು ಬುಧನ ಅನುಗ್ರಹಕ್ಕೆ ಪಾತ್ರರಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಗಟ್ಟಿ ಮಾಡ್ಕೊಳ್ಳಿ, ಆರೋಗ್ಯನ ಚೆನ್ನಾಗಿ ಮಾಡ್ಕೊಳ್ಳಿ. ಮತ್ತೆ ಸಾಂಸಾರಿಕವಾಗಿ ಯಾವುದೇ ರೀತಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡ್ಕೊಳ್ಳದೆ ಸ್ವಲ್ಪ ಸಮಾಧಾನಕರವಾಗಿ ಇರೋದನ್ನ ನೀವು ಪ್ರಯತ್ನ ಮಾಡಿ. ಇದಕ್ಕೆ ಸ್ವಲ್ಪ ಮೆಡಿಟೇಷನ್ ಅನ್ನೋದನ್ನ ದಯವಿಟ್ಟು ಮಿಥುನ ರಾಶಿ ಮತ್ತು ಕನ್ಯಾ ರಾಶಿನವರು ಏಕಾಂತದಲ್ಲಿದ್ದು ನೀವು ಯೋಗ ತರಬೇತಿಗಳನ್ನು ಹೋಗಿ ಯೋಗಾಭ್ಯಾಸಗಳನ್ನ ಮಾಡಿ, ಮತ್ತೆ ಜಪಾನುಷ್ಠಾನಗಳನ್ನ ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ, ವಿಷ್ಣು ಸಹಸ್ರನಾಮವನ್ನ ಹೇಳಿ, ವಿಷ್ಣು ಸಹಸ್ರನಾಮವನ್ನ ಕೇಳಿ. ಇದರಿಂದ ನಿಮಗೆ ಅನುಕೂಲ. ಮತ್ತು ನಿಮಗೆ ಅನುಕೂಲ ಇದ್ದಲ್ಲಿ ಈ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ವಿವಾಹ ಸಂಬಂಧಪಟ್ಟ ಹಾಗೆ ಅನುಕೂಲ ಆಗಬೇಕಂದ್ರೆ ಈ ಶ್ರಾವಣ ಮಾಸದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವವನ್ನ ನೀವು ಮಾಡಿಸಿ. ಶ್ರವಣ ನಕ್ಷತ್ರದಲ್ಲಿ ಈ ಸರಿ ಸತ್ಯನಾರಾಯಣ ದೇವರ ಪೂಜೆಯನ್ನ ಮಾಡಿಸಿ. ಈ ಶ್ರಾವಣ ಮಾಸದ ಪೌರ್ಣಿಮೆಯಲ್ಲಿ ಶ್ರವಣ ನಕ್ಷತ್ರದಲ್ಲಿ ಪೌರ್ಣಿಮೆ ಬಂದಾಗ ಈ ಸತ್ಯನಾರಾಯಣ ದೇವರ ಪೂಜೆ ಸಂತಾನಪ್ರದವಾಗುತ್ತೆ, ಸಾಂಸಾರಿಕವಾದ ಸುಖಭೋಗಗಳನ್ನ ಕೊಡುತ್ತೆ, ಐಶ್ವರ್ಯವರನ್ನ ಕೊಡುತ್ತೆ, ಉದ್ಯೋಗ ವ್ಯಾಪಾರ ಕ್ಷೇತ್ರಗಳಲ್ಲಿ ನಿಮಗೆ ಸ್ಥಿರತೆಯನ್ನ ಕೊಡುತ್ತೆ. ವಿದ್ಯಾಭ್ಯಾಸ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾ ಕ್ಷೇತ್ರದಲ್ಲಿ ಒಂದು ರೆಕಗ್ನೈಸೇಷನ್ ಎಲ್ಲ ಕೂಡ ಸಿಕ್ಕಿ ಅವಕಾಶಗಳಲ್ಲಿ ಮಿಥುನ ಮತ್ತು ಕನ್ಯಾ ರಾಶಿಯವರು ಬಹಳ ಅದ್ಭುತವಾಗಿರತಕ್ಕಂತಹ ಸುಖವನ್ನ ಈ ಒಂದು ಮಾಸದಲ್ಲಿ ಅನುಭವಿಸ್ತೀವಿ. ಮತ್ತೆ 3ನೇ ಮನೆಯಲ್ಲಿರ್ತಕ್ಕಂತಹ ಕೇತು ಆದಷ್ಟು ಮಟ್ಟಿಗೆ ಸ್ನೇಹಿತರ ಒಟ್ಟಿಗೆ ನಿಮ್ಮ ವಿಚಾರಗಳನ್ನ, ಕೆಲವು ಗೌಪ್ಯ ವಿಚಾರಗಳನ್ನ, ಪರ್ಸನಲ್ ಪ್ರೈವೇಸಿ ಅಂತಾರಲ್ಲ ಆ ತರ ವಿಚಾರಗಳನ್ನ ಹಂಚ್ಕೊಳಕ್ ಹೋದಾಗ ಮಿಥುನ ಮತ್ತು ಕನ್ಯಾ ರಾಶಿಯವರನ್ನ ಸಮಯದಲ್ಲಿ ಅವರು ಭಾಗಪಡುತ್ತಾರೆ. ನಿಮ್ಮ ಒಂದು ಮುಗ್ಧತನವನ್ನ ಅವರು ಎನ್ಕ್ಯಾಶ್ ಮಾಡ್ಕೊಳ್ಳುವಂತ ಸಂಭವ ಇರುತ್ತೆ.
ಅದರಿಂದ ನಿಮ್ಮ ನಡೆ ತುಂಬಾ ಗೌಪ್ಯವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೊಳ್ಳಿ. ಮತ್ತೆ ನರಸಿಂಹ ದೇವರಿಗೆ ತಂಬಿಟ್ಟಿನ ಆರತಿಯನ್ನ ಮಾಡಿ. ನಿಮ್ಮ ಮನೆಯಲ್ಲಿ ತಂಬಿಟ್ನ ಮನೆಯಲ್ಲೇ ಮಾಡಿಕೊಂಡು ತಗೊಂಡು ಹೋಗಿ ನರಸಿಂಹ ದೇವರಿಗೆ ತಂಬಿಟ್ಟಿನ ಆರತಿ ಮಾಡಿ. ನಾವು ಬೆಂಗಳೂರಿನಲ್ಲಿರೋದ್ರಿಂದ ಬಳೆಪೇಟೆ ನರಸಿಂಹ ದೇವರಿಗೆ ನಾವು ಸಾಮಾನ್ಯವಾಗಿ ಬಳೆಪೇಟೆ ನರಸಿಂಹಕ್ಕೆ ನಾವು ದೀಪದ ಆರತಿಯನ್ನು ಮಾಡ್ತೇವೆ. ತಂಬಿಟ್ಟನ್ನು ಮಾಡ್ಕೊಂಡು ನೀವು ಕೂಡ ಅಥವಾ ನಿಮ್ಮ ಊರುಗಳಿಗೆ ಹತ್ತಿರದಲ್ಲಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ತಂಬಿಟ್ಟಿನ ಆರತಿಯನ್ನು. ಮತ್ತೆ ಈ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಶುಕ್ರ ಹತ್ತಿರಲ್ಲಿದ್ದು ಗುರುನು ಹತ್ತಿರಲ್ಲಿರೋದ್ರಿಂದ ಸ್ವಲ್ಪ ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ಸ್ವಲ್ಪ ಎಲ್ಲೋ ಅಂತ ಹೇಳಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಆ ಡಿಸ್ಟರ್ಬೆನ್ಸ್ ದೂರ ಮಾಡಬೇಕಾಗಿ ಶಕ್ತಿ ದೇವತೆಯಾಗಿರ್ತಕ್ಕಂತಹ ತಾಯಿ ಬನಶಂಕರಿ, ಬಂಡಿ ಮಹಾಂಕಾಳಿ, ಕಟಿಲು ದುರ್ಗಾ ಪರಮೇಶ್ವರಿ, ಕಮಲಶಿಲೆಯ ಬ್ರಾಹ್ಮಿ ಮಾಹೇಶ್ವರಿ ಅಥವಾ ಎಲ್ಲಮ್ಮ ದೇವಿ, ಏಳೂರಮ್ಮ ದೇವಿ, ಅಲ್ಲದೆ ಸಾತನೂರಿನ ಬಳಿ ಇರ್ತಕ್ಕಂತಹ ನಮ್ಮ ಆರಾಧ್ಯ ದೈವ ಕನಪುರ ಕ್ಷೇತ್ರದಲ್ಲಿರ್ತಕ್ಕಂತಹ ಆ ದೇವಿ, ಕಬ್ಬಾಳು ಮಹಾಲಕ್ಷ್ಮೀ ದೇವಿ, ಕಬ್ಬಾಳಮ್ಮನಿಗೆ ನಿಂಬೆಹಣ್ಣಿನ ಹಾರ ಮಾಡಿಸಿ ಹಾಕುವುದಾಗಿತ್ತು, ನಿಂಬೆಹಣ್ಣಿನ ದೀಪ ಮಾಡಿ ಹಾಕುವುದಾಗಿತ್ತು. ಆಕೆಯ ಹೆಸರನ್ನು ಹೇಳಿ ಹಸಿರು ಬಳೆಗಳನ್ನ ಸುಮಂಗಲಿಯರಿಗೆ, ಕುಮಾರಿಯರಿಗೆ ಕೊಡೋದ್ರಿಂದ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಈ ಮಾಸದಲ್ಲಿ ಆರೋಗ್ಯ, ಸಂಪತ್ತು, ಸ್ನೇಹ, ಕುಟುಂಬ, ಮಾತೃಸ್ಥಾನ, ತಾಯಿಗೆ ಆರೋಗ್ಯ, ಚಿಂತೆಯಿಂದ ದೂರ ಆಗ್ತಕ್ಕಂಥದ್ದು, ಪೂರ್ವ ಪುಣ್ಯ ಸ್ಥಾನ, ಪೂರ್ವ ಮತ್ತೆ ಪುತ್ರರು ಸನ್ಮಾರ್ಗಕ್ಕೆ ಬರ್ತಕ್ಕಂಥದ್ದು, ಪುತ್ರರ ಬೆಳವಣಿಗೆ ಮತ್ತು ಸ್ಥಿರವಾಗಿ ಹಣಕಾಸಿನ ಅನುಕೂಲತೆಗಳು, ಶತ್ರುಗಳು ನಿಗ್ರಹಣ, ಮತ್ತೆ ಸಾಂಸಾರಿಕವಾಗಿ ಸುಖಭೋಗಾದಿಗಳು, ದೀರ್ಘ ಆಯುಷ್ಯ ಮತ್ತು ಆರೋಗ್ಯಗಳು, ಮತ್ತೆ ಭಾಗ್ಯೋದಯಗಳು, ಕರ್ಮಸ್ಥಾನದಲ್ಲಿ ಗುರು ಶುಕ್ರಾದಿರೋದ್ರಿಂದ ಕಾರ್ಯಕ್ಷೇತ್ರಗಳಲ್ಲಿ ಗೌರವ ಮತ್ತೆ ಲಾಭದಾಯಕವಾಗಿ ಆಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂತಹ ಗ್ರಹಗಳು ಕೂಡ ನಿಮಗೆ 4, 6, 8, 10, 12ನೇ ಮನೆಗಳಲ್ಲಿ ಇರ್ತಕ್ಕಂತಹ ಭಾಜಕಾಧಿಪತಿಗಳು ಕೂಡ ನಿಮಗೆ ಪ್ರಸನ್ನರಾಗ್ತಕ್ಕಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಹಾಗಾಗಿ ನೀವು ಶಕ್ತಿ ದೇವತೆಯ ಆರಾಧನೆ, ಮಹಾವಿಷ್ಣುವಿಗೆ ಕೃಷಿಯಾಗಿ ಅರ್ಚನೆಗಳು, ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ದೀಪದ ಆರಾಧನೆ, ಇದನ್ನೆಲ್ಲ ಕೂಡ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಿ. ಸರ್ವೇ ಜನ ಆಸ್ತಿನೋ ಸಮಸ್ತ ಸನ್ಮಂಗಳಾಗಿ ಹರಿಚಿತ್ತ ಸತ್ಯಾಂತನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಅಕ್ಕಪಕ್ಕದವರಿಗೂ ಕೂಡ ಹೇಳಿ ಮಾಡಿಸಿ ಈ ವಿಚಾರಗಳನ್ನು ತಿಳ್ಕೊಂಡು ಸನ್ಮಾರ್ಗದಲ್ಲಿದ್ದು ಸುಖ, ಸಂತೋಷ, ನೆಮ್ಮದಿಯಾಗಿ ಸರ್ವೇ ಜನಾ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ.